ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜೆ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಾದರೂ ಗಾಂಧೀಜಿಯವರ ಹೆಸರನ್ನು ತೆಗೆದಕ್ಕಾಗತ್ತೇನ್ರಿ ಅಂತೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ತೆಗಿತಾರಾ, ತೆಗೆದಕ್ಕಾಗುತ್ತಾ, ಯಾರಾದರೂ ಹುಚ್ಚರು ಹೇಳಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಡಾಕ್ಟರ್ ಜೆ ಪರಮೇಶ್ವರ್ ಅವರು. ಅಷ್ಟೇ ಅಲ್ಲದೆ ಬಿಜೆಪಿ ವಿರುದ್ಧ ಕೆಂಡಕಾರಿದ್ದಾರೆ. ನೀವು ಕೂಡ ಕ್ರೀಡಾಪಟು ಆಗಿದ್ದೀರಾ, ಇಂಡೋರ್ ಸ್ಟೇಡಿಯಂಗೆ ಹೆಸರು ಇಡ್ತೀವಿ ಅಂತ ಹೇಳಿದ್ರು. ಕ್ರೀಡಾಪಟುಗಳ ಪತ್ರವನ್ನೇ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ನೋಡಿ, ಅದು ಒಂದು ಶೆಡ್ಡು. ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರನ್ನು ತೆಗಿತಾರೇನ್ರಿ ಯಾರಾದರೂ? ನಾವು ಮಹಾತ್ಮ ಗಾಂಧಿ ಹೆಸರನ್ನು ಇಟ್ಟಿರಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮನ್ರೇಗಾಗಿ. ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದರೂ ಹೇಳಿದರೆ ಅದು ಹುಚ್ಚರು ಹೇಳಬೇಕಷ್ಟೇ. ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ, ಅದನ್ನು ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ, ಇಂಡೋರ್ ಕಾಂಪ್ಲೆಕ್ಸ್. ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ, ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ, ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು. ನನಗೆ ಗೊತ್ತಿಲ್ಲ ಅದು. ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ, ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ. ಸ್ಟೇಡಿಯಮ್ಮನ್ನು ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ಆಮೇಲೆ ಟೆನ್ನಿಸ್ ಕೋರ್ಟ್ ಮಾಡಿಕೊಟ್ಟಿದ್ದೀರಿ, ಇವೆಲ್ಲ ಮಾಡಿದ್ದೀರಿ, ನಿಮ್ಮ ಹೆಸರು ಇಡ್ತೀವಿ ಅಂದರು. ನಾವು ನಿಮಗೆ ಬಿಟ್ಟಿದ್ದಪ್ಪ ಅದು ಅಂತ ಹೇಳಿದೆ. ಅದಕ್ಕೆ ಅವರು ಪರಮೇಶ್ವರ್ ರಾಜಕೀಯ ಮಾಡೋಕ್ಕೆ ಹೋದರೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಚೇಂಜ್ ಮಾಡೋಕ್ಕಾಗುತ್ತಾ? ಅದೆಲ್ಲ ತಪ್ಪು ಕಲ್ಪನೆ. ಅದೇನೋ ಒಂದು ಶೆಡ್ಡಿ ಅಲ್ಲ ರೀ, ನಾನು ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ಆ ಶೆಡ್ಡಿಗೆ ಒಂದು ಹೆಸರಿಡ್ತಾರೆ ಅಂದರೆ ಇವ್ರಿಗೆ ಹೊಟ್ಟೆ ಉರಿ ಅಂದರೆ ನಾನೇನಪ್ಪ ಮಾಡಬೇಕು? ದೇಶಾದ್ಯಂತ ಅವರು ನರೇಗಾ ಬಗ್ಗೆ ಮಹಾತ್ಮ ಗಾಂಧಿ ಹೆಸರು ತೆಗಿತಾರೆ ಅಂತಾರೆ. ಈಗಾದಾಗ ಅವ್ರಿಗೆ ಈಗ ಸಮಸ್ಯೆ ಆಗ್ತದೆ. ಅಸೆಂಬ್ಲಿಲೆಲ್ಲ ಈ ಲೀಡರ್ಗಳಿಗೆ ಮಾತಾಡೋದಕ್ಕೆ ಅವರೇ ಆಹಾರ ಕೊಟ್ಟಂಗೆ ಆಗ್ತಾ ಇತ್ತು. ಈಗ ಪೂರ್ತಿಯಾಗಿ ಯಾರು ಸುತ್ತಮುತ್ತ ಇರೋರು ಯಾರು ಅದನ್ನ ಐಡಿಯಾ ಕೊಟ್ಟು ಮಾಡಿದರು. ಈಗ ಪರಮೇಶ್ವರ್ ಸಾಹೇಬರು ತುಮಕೂರಿನಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು, ನಮ್ದು ಯಾರ್ದು ತಕರಾರಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಾಮನ್ ಆಗಿ ಹೋಗ್ತಿದ್ರು. ರೈತರು ಹೋರಾಟ ಆಯಿತು ಮೊನ್ನೆ, ಅದರಲ್ಲೂ ಕೂಡ ಯಾರು ಪೊಲೀಸ್ನವ್ರು ಯಾರ ಮೇಲೂ ಮಾಡಲಿಲ್ಲ. ತಾತ್ವಿಕವಾಗಿ ಅವ್ರಿಗೂ ಕೂಡ ಎಕ್ಸ್ಪ್ರೆಸ್ ಕೆನ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲೂ ಕೂಡ ವೈಯಕ್ತಿಕವಾಗಿ ರಬ್ ಮಾಡ್ಕೊಂಡಿಲ್ಲ ಯಾರ ವಿರುದ್ಧ. ಅಪೋಸಿಷನ್ ಪಾರ್ಟಿ ಜೊತೆ ಒಂದು ಒಳ್ಳೆ ಈಕ್ವೇಷನ್ನಲ್ಲಿ ಹೋಗ್ತಿದ್ದಾರೆ. ಆದರೆ ಈ ಇಶ್ಯೂ ನಮ್ಮ ಪ್ರಕಾರ ಅವರೇನೇನೆ ಈಗ ರಾಜಕೀಯ ಒಂದು ನೆಗೆಟಿವ್ ಆಹಾರ ಆಗ್ತಾ ಇದ್ದಾರೆ ಅಂತ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಅನಿಸಿಕೆ. ಇವತ್ತು ಏನು ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಇವತ್ತು ಅವರ ಒಂದು ಹೆಸರಿಟ್ಟು ಯಾವುದೋ ಒಂದು ಭಾಗಕ್ಕೆ ಮಾಡ್ರಂಥದ್ದು, ಇದು ಪಬ್ಲಿಕ್ ಸೆಂಟಿಮೆಂಟ್ಸು ಇವತ್ತು ಅದರ ವಿರುದ್ಧವಾಗಿದೆ. ಅದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಿದ್ವಿ. ದೇಶಾದ್ಯಂತ ಅವರು ನರೇಗಾ ಬಗ್ಗೆ ಮಹಾತ್ಮ ಗಾಂಧಿ ಹೆಸರು ತೆಗಿತಾರೆ ಅಂತಾರೆ. ಈಗಾದಾಗ ಅವ್ರಿಗೆ ಈಗ ಸಮಸ್ಯೆ ಆಗ್ತದೆ. ಅಸೆಂಬ್ಲಿಲೆಲ್ಲ ಈ ಲೀಡರ್ಗಳಿಗೆ ಮಾತಾಡೋದಕ್ಕೆ ಅವರೇ ಆಹಾರ ಕೊಟ್ಟಂಗೆ ಆಗ್ತಾ ಇತ್ತು. ಈಗ ಪೂರ್ತಿಯಾಗಿ ಯಾರು ಸುತ್ತಮುತ್ತ ಇರೋರು ಯಾರು ಅದನ್ನ ಐಡಿಯಾ ಕೊಟ್ಟು ಮಾಡಿದರು. ಈಗ ಪರಮೇಶ್ವರ್ ಸಾಹೇಬರು ತುಮಕೂರಿನಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು, ನಮ್ದು ಯಾರ್ದು ತಕರಾರಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಾಮನ್ ಆಗಿ ಹೋಗ್ತಿದ್ರು. ರೈತರು ಹೋರಾಟ ಆಯಿತು ಮೊನ್ನೆ, ಅದರಲ್ಲೂ ಕೂಡ ಯಾರು ಪೊಲೀಸ್ನವ್ರು ಯಾರ ಮೇಲೂ ಮಾಡಲಿಲ್ಲ. ತಾತ್ವಿಕವಾಗಿ ಅವ್ರಿಗೂ ಕೂಡ ಎಕ್ಸ್ಪ್ರೆಸ್ ಕೆನ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲೂ ಕೂಡ ವೈಯಕ್ತಿಕವಾಗಿ ರಬ್ ಮಾಡ್ಕೊಂಡಿಲ್ಲ ಯಾರ ವಿರುದ್ಧ. ಅಪೋಸಿಷನ್ ಪಾರ್ಟಿ ಜೊತೆ ಒಂದು ಒಳ್ಳೆ ಈಕ್ವೇಷನ್ನಲ್ಲಿ ಹೋಗ್ತಿದ್ದಾರೆ. ಆದರೆ ಈ ಇಶ್ಯೂ ನಮ್ಮ ಪ್ರಕಾರ ಅವರೇನೇನೆ ಈಗ ರಾಜಕೀಯ ಒಂದು ನೆಗೆಟಿವ್ ಆಹಾರ ಆಗ್ತಾ ಇದ್ದಾರೆ ಅಂತ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜೆ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಾದರೂ ಗಾಂಧೀಜಿಯವರ ಹೆಸರನ್ನು ತೆಗೆದಕ್ಕಾಗತ್ತೇನ್ರಿ ಅಂತೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ತೆಗಿತಾರಾ, ತೆಗೆದಕ್ಕಾಗುತ್ತಾ, ಯಾರಾದರೂ ಹುಚ್ಚರು ಹೇಳಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಡಾಕ್ಟರ್ ಜೆ ಪರಮೇಶ್ವರ್ ಅವರು. ಅಷ್ಟೇ ಅಲ್ಲದೆ ಬಿಜೆಪಿ ವಿರುದ್ಧ ಕೆಂಡಕಾರಿದ್ದಾರೆ. ನೀವು ಕೂಡ ಕ್ರೀಡಾಪಟು ಆಗಿದ್ದೀರಾ, ಇಂಡೋರ್ ಸ್ಟೇಡಿಯಂಗೆ ಹೆಸರು ಇಡ್ತೀವಿ ಅಂತ ಹೇಳಿದ್ರು. ಕ್ರೀಡಾಪಟುಗಳ ಪತ್ರವನ್ನೇ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ನೋಡಿ, ಅದು ಒಂದು ಶೆಡ್ಡು. ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರನ್ನು ತೆಗಿತಾರೇನ್ರಿ ಯಾರಾದರೂ? ನಾವು ಮಹಾತ್ಮ ಗಾಂಧಿ ಹೆಸರನ್ನು ಇಟ್ಟಿರಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮನ್ರೇಗಾಗಿ. ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದರೂ ಹೇಳಿದರೆ ಅದು ಹುಚ್ಚರು ಹೇಳಬೇಕಷ್ಟೇ. ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ, ಅದನ್ನು ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ, ಇಂಡೋರ್ ಕಾಂಪ್ಲೆಕ್ಸ್. ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ, ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ, ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು. ನನಗೆ ಗೊತ್ತಿಲ್ಲ ಅದು. ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ, ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ. ಸ್ಟೇಡಿಯಮ್ಮನ್ನು ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ಆಮೇಲೆ ಟೆನ್ನಿಸ್ ಕೋರ್ಟ್ ಮಾಡಿಕೊಟ್ಟಿದ್ದೀರಿ, ಇವೆಲ್ಲ ಮಾಡಿದ್ದೀರಿ, ನಿಮ್ಮ ಹೆಸರು ಇಡ್ತೀವಿ ಅಂದರು. ನಾವು ನಿಮಗೆ ಬಿಟ್ಟಿದ್ದಪ್ಪ ಅದು ಅಂತ ಹೇಳಿದೆ. ಅದಕ್ಕೆ ಅವರು ಪರಮೇಶ್ವರ್ ರಾಜಕೀಯ ಮಾಡೋಕ್ಕೆ ಹೋದರೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಚೇಂಜ್ ಮಾಡೋಕ್ಕಾಗುತ್ತಾ? ಅದೆಲ್ಲ ತಪ್ಪು ಕಲ್ಪನೆ. ಅದೇನೋ ಒಂದು ಶೆಡ್ಡಿ ಅಲ್ಲ ರೀ, ನಾನು ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ಆ ಶೆಡ್ಡಿಗೆ ಒಂದು ಹೆಸರಿಡ್ತಾರೆ ಅಂದರೆ ಇವ್ರಿಗೆ ಹೊಟ್ಟೆ ಉರಿ ಅಂದರೆ ನಾನೇನಪ್ಪ ಮಾಡಬೇಕು? ದೇಶಾದ್ಯಂತ ಅವರು ನರೇಗಾ ಬಗ್ಗೆ ಮಹಾತ್ಮ ಗಾಂಧಿ ಹೆಸರು ತೆಗಿತಾರೆ ಅಂತಾರೆ. ಈಗಾದಾಗ ಅವ್ರಿಗೆ ಈಗ ಸಮಸ್ಯೆ ಆಗ್ತದೆ. ಅಸೆಂಬ್ಲಿಲೆಲ್ಲ ಈ ಲೀಡರ್ಗಳಿಗೆ ಮಾತಾಡೋದಕ್ಕೆ ಅವರೇ ಆಹಾರ ಕೊಟ್ಟಂಗೆ ಆಗ್ತಾ ಇತ್ತು ಈಗ ಪೂರ್ತಿಯಾಗಿ. ಯಾರು ಸುತ್ತಮುತ್ತ ಇರೋರು ಯಾರು ಅದನ್ನ ಐಡಿಯಾ ಕೊಟ್ಟು ಮಾಡಿದರು. ಈಗ ಪರಮೇಶ್ವರ್ ಸಾಹೇಬರು ತುಮಕೂರಿನಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು, ನಮ್ದು ಯಾರ್ದು ತಕರಾರಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಾಮನ್ ಆಗಿ ಹೋಗ್ತಿದ್ರು. ರೈತರು ಹೋರಾಟ ಆಯಿತು ಮೊನ್ನೆ, ಅದರಲ್ಲೂ ಕೂಡ ಯಾರು ಪೊಲೀಸ್ನವ್ರು ಯಾರ ಮೇಲೂ ಮಾಡಲಿಲ್ಲ. ತಾತ್ವಿಕವಾಗಿ ಅವ್ರಿಗೂ ಕೂಡ ಎಕ್ಸ್ಪ್ರೆಸ್ ಕೆನ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲೂ ಕೂಡ ವೈಯಕ್ತಿಕವಾಗಿ ರಬ್ ಮಾಡ್ಕೊಂಡಿಲ್ಲ ಯಾರ ವಿರುದ್ಧ. ಅಪೋಸಿಷನ್ ಪಾರ್ಟಿ ಜೊತೆ ಒಂದು ಒಳ್ಳೆ ಈಕ್ವೇಷನ್ನಲ್ಲಿ ಹೋಗ್ತಿದ್ದಾರೆ. ಆದರೆ ಈ ಇಶ್ಯೂ ನಮ್ಮ ಪ್ರಕಾರ ಅವರೇನೇನೆ ಈಗ ರಾಜಕೀಯ ಒಂದು ನೆಗೆಟಿವ್ ಆಹಾರ ಆಗ್ತಾ ಇದ್ದಾರೆ ಅಂತ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಅನಿಸಿಕೆ. ಇವತ್ತು ಏನು ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಇವತ್ತು ಅವರ ಒಂದು ಹೆಸರಿಟ್ಟು ಯಾವುದೋ ಒಂದು ಭಾಗಕ್ಕೆ ಮಾಡಿರೋಂಥದ್ದು, ಇದು ಪಬ್ಲಿಕ್ ಸೆಂಟಿಮೆಂಟ್ಸು ಇವತ್ತು ಅದರ ವಿರುದ್ಧವಾಗಿದೆ. ಅದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಿದ್ವಿ. ದೇಶಾದ್ಯಂತ ಅವರು ನರೇಗಾ ಬಗ್ಗೆ ಮಹಾತ್ಮ ಗಾಂಧಿ ಹೆಸರು ತೆಗಿತಾರೆ ಅಂತಾರೆ. ಈಗಾದಾಗ ಅವ್ರಿಗೆ ಈಗ ಸಮಸ್ಯೆ ಆಗ್ತದೆ. ಅಸೆಂಬ್ಲಿಲೆಲ್ಲ ಈ ಲೀಡರ್ಗಳಿಗೆ ಮಾತಾಡೋದಕ್ಕೆ ಅವರೇ ಆಹಾರ ಕೊಟ್ಟಂಗೆ ಆಗ್ತಾ ಇತ್ತು ಈಗ ಪೂರ್ತಿಯಾಗಿ. ಯಾರು ಸುತ್ತಮುತ್ತ ಇರೋರು ಯಾರು ಅದನ್ನ ಐಡಿಯಾ ಕೊಟ್ಟು ಮಾಡಿದರು. ಈಗ ಪರಮೇಶ್ವರ್ ಸಾಹೇಬರು ತುಮಕೂರಿನಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರು, ನಮ್ದು ಯಾರ್ದು ತಕರಾರಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಾಮನ್ ಆಗಿ ಹೋಗ್ತಿದ್ರು. ರೈತರು ಹೋರಾಟ ಆಯಿತು ಮೊನ್ನೆ, ಅದರಲ್ಲೂ ಕೂಡ ಯಾರು ಪೊಲೀಸ್ನವ್ರು ಯಾರ ಮೇಲೂ ಮಾಡಲಿಲ್ಲ. ತಾತ್ವಿಕವಾಗಿ ಅವ್ರಿಗೂ ಕೂಡ ಎಕ್ಸ್ಪ್ರೆಸ್ ಕೆನ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲೂ ಕೂಡ ವೈಯಕ್ತಿಕವಾಗಿ ರಬ್ ಮಾಡ್ಕೊಂಡಿಲ್ಲ ಯಾರ ವಿರುದ್ಧ. ಅಪೋಸಿಷನ್ ಪಾರ್ಟಿ ಜೊತೆ ಒಂದು ಒಳ್ಳೆ ಈಕ್ವೇಷನ್ನಲ್ಲಿ ಹೋಗ್ತಿದ್ದಾರೆ. ಆದರೆ ಈ ಇಶ್ಯೂ ನಮ್ಮ ಪ್ರಕಾರ ಅವರೇನೇನೆ ಈಗ ರಾಜಕೀಯ ಒಂದು ನೆಗೆಟಿವ್ ಆಹಾರ ಆಗ್ತಾ ಇದ್ದಾರೆ ಅಂತ ನಮ್ಮ ಒಂದು ಭಾರತೀಯ ಜನತಾ ಸರ್ಕಾರಕ್ಕೆ